ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದರೆ ಮಂಗಳವಾರ ಬರುವಂತಹ ಚತುರ್ಥಿಯಾಗಿರುತ್ತದೆ. ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಂದರೆ ಈ ಸಂಕಷ್ಟಹರ ಚತುರ್ಥಿ ಅಂದರೆ ಅಂಗಾರಕ ಚತುರ್ಥಿಯ ದಿನ ನಾವು ಯಾವ ರೀತಿಯ ಪೂಜೆ ಮತ್ತು ಯಾವ ಶ್ಲೋಕವನ್ನು ಸಹ ಹೇಳಬಹುದು ಅನ್ನೋದನ್ನು ಸಹ ಹೇಳ್ತೀನಿ. ಆವತ್ತಿನ ದಿನ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಪೂಜೆಯನ್ನು ಸಂಜೆ ಚಂದ್ರೋದಯದ ಸಮಯದಲ್ಲಿ ಈ ಪೂಜೆಯನ್ನು ಮಾಡಲಾಗುತ್ತೆ. ಅಂದರೆ ಬೆಳಗ್ಗೆ ಸ್ನಾನವನ್ನು ಮಾಡಿ ಗಣಪತಿಯ ಮುಂದೆ ಉಪವಾಸದ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಆವತ್ತಿನ ದಿನ ನೀವು ತೊಗರಿ ಬೇಳೆ ಇರುತ್ತಲ್ಲ ಅದರ ಜೊತೆ ಮೇಲೆ 2 ಬೆಲ್ಲದ ದೀಪವನ್ನು ಹಚ್ಚಿ ಏನಾದರೂ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ಸಂಕಲ್ಪವನ್ನು ಮಾಡಿಕೊಂಡರೆ ಆ ಒಂದು ಸಂಕಲ್ಪದಿಂದ ನಿಮಗೆ ಇಷ್ಟಾರ್ಥವು ಸಿದ್ಧಿಯಾಗುತ್ತದೆ ಅನ್ನೋದು ಈ ಒಂದು ಪೂಜೆಯ ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ. ಅಂದರೆ ಗಣಪತಿಯ ವಿಗ್ರಹವನ್ನು ಕೆಂಪು ಹೂಗಳು, ಗರಿಕೆ ಹುಲ್ಲು, ಅರಿಶಿನ, ಕುಂಕುಮ, ಧೂಪ ಮತ್ತು ದೀಪಗಳಿಂದ ನೈವೇದ್ಯಕ್ಕೆ ಮೋದಕ ಅಥವಾ ಬೆಲ್ಲದ ಅಡಿಗೆಯಿಂದ ಮಾಡಿದಂತಹದ್ದನ್ನು ಸಹ ಇಡ್ಬೋದು. ಅಂದರೆ ಗಣಪತಿಗೆ ಗರಿಕೆ ಬಹಳ ಮುಖ್ಯವಾಗಿರುತ್ತದೆ. ಅದರ ಜೊತೆಗೆ ನೀವು ನೋಡ್ಬೋದು ಇದು ಬಿಳಿ ಹೆಕ್ಕದ ಒಂದು ಹೂವು ಇರುತ್ತಲ್ಲ ಅದು ಸಹ ತುಂಬಾ ಮುಖ್ಯವಾಗಿರುತ್ತದೆ. ಆ ದಿನ ನೀವು ಗಣಪತಿಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಗರಿಕೆಯನ್ನು ಅರ್ಪಿಸಬೇಕು. ಕೆಲವು ಮಂತ್ರಗಳಿದೆ, ಆ ಮಂತ್ರಗಳನ್ನು ಸಹ ನಾನು ಅಲ್ಲಿ ಹಾಕಿದ್ದೀನಿ, ನೋಡ್ಬೋದು, ಅದನ್ನು ಹೇಳ್ಬೋದು. ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಮೂಲ ಮಂತ್ರ ಓಂ ಗಂ ಗಣಪತಾಯ ನಮಃ ಅನ್ನೋದು, ಮತ್ತು ಸಂಕಷ್ಟನಾಶಕ ಮಂತ್ರಕ್ಕೋಸ್ಕರ ಓಂ ನಮೋ ಭಗವತ ವಾಸುದೇವಾಯ ಅನ್ನೋದು. ಅಂಗಾರಕ ಚತುರ್ಥಿಯ ದಿನ ವಿಶೇಷವಾಗಿ ಹೇಳುವಂಥ ಒಂದು ಮಂತ್ರ ಅಂದರೆ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಸ್ತ ಜಂಬೂ ಫಲಸಾರ ಭಕ್ಷಿತಂ ಅನ್ನೋದನ್ನು ಹೇಳಬೇಕು. ಅಂದರೆ ಈ ದಿನ ಪೂಜೆಯನ್ನು ಮಾಡುವುದರಿಂದ ಮಾನಸಿಕವಾದಂಥ ಒತ್ತಡವು ಸಹ ನಿವಾರಣೆಯಾಗುತ್ತದೆ, ಅಡೆತಡೆಗಳು ದೂರವಾಗಿ ವೈಯಕ್ತಿಕವಾದಂತಹ ಮತ್ತು ವೃತ್ತಿಪರವಾದ ಜೀವನದಲ್ಲಿ ಸ್ಥಿರತೆಯು ಲಭಿಸುತ್ತದೆ. ಭಕ್ತರ ಕಷ್ಟಗಳನ್ನು ಬಗೆಹರಿಸುವುದಕ್ಕೋಸ್ಕರ ಬರುವಂತಹ ಈ ಒಂದು ಚತುರ್ಥಿಯು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಗಣಪತಿಯ ಒಂದು ಪೂಜೆಯಾಗಿರುತ್ತದೆ. ಆ ದಿನ ನೀವು ಈ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡೋದರಿಂದ ತುಂಬಾ ಒಳ್ಳೆಯ ಒಂದು ಇಷ್ಟಾರ್ಥ ಲಭಿಸುತ್ತದೆ. ಅಂದರೆ ಮಾರ್ನಿಂಗು ಏನಂದರೆ 5:26 ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಆಗುತ್ತೆ. ರಾತ್ರಿ ನೀವು ಚಂದ್ರೋದಯ ಸಮಯದಲ್ಲಿ ನೀವು ಮಾರ್ನಿಂಗು ಅಂದರೆ ಬೆಳಗ್ಗೆ ಉಪವಾಸ ಇರ್ತೀರ ಅಲ್ವಾ, ಉಪವಾಸ ಇದ್ದು ಸಂಜೆ ಟೈಮ್ನಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸ್ಬಿಟ್ಟು ಆ ನಂತರವಾಗಿ ನೀವು ದೇವರಿಗೆ ನೀವೇನು ಕೋರಿಕೆಯನ್ನು ಕೇಳ್ಕೊಂಡಿರ್ತಾರೋ ಅದೆಲ್ಲ ಸಹ ಲಭಿಸುತ್ತದೆ ಅನ್ನೋದು ಒಂದು ನಂಬಿಕೆಯಾಗಿರುತ್ತದೆ. ಆವತ್ತಿನ ದಿನ ಎಕ್ಕದ ಎಲೆಗಳು ಮತ್ತು ವೀಳ್ಯದೆಲೆ, ಆಮೇಲೆ ಗಾಯತ್ರಿ ಮಂತ್ರಗಳನ್ನು ಸಹ ಹೇಳ್ಬೋದು, ಮತ್ತು ಕಳಸದಿಂದ ಮಾಡಿದಂತಹ ಒಂದು ಕಳಸವನ್ನು ಸಹ ಇಡ್ಬೋದು. ಅಂದರೆ ಕಳಸ ಇಡಬೇಕಾದ್ರೆ ತೆಂಗಿನಕಾಯಿನ ಮೇಲೆ ಏನು ಇಡಬೇಕಾಗಿಲ್ಲ, ಮಾಮೂಲಿಯಾಗಿ ಕಳಸದೊಳಗಡೆ ಅರಿಶಿನ ಕುಂಕುಮವನ್ನು ಇಟ್ಟು ಗಂಜಲವನ್ನು ಹಾಕಿ ಇದನ್ನು ಇಡ್ಬೋದು. ಆಮೇಲೆ ಗಣಪತಿಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಬಿಳಿ ಹೆಕ್ಕದ ಹೂವು ತುಂಬಾ ಇಷ್ಟ ಆಗಿರುತ್ತದೆ. ಆದ್ದರಿಂದ ಆ ದಿನ ನೀವು ಈ ಬಿಳಿ ಎಕ್ಕದಲ್ಲಿ ಮಾಡಿದಂತಹ ಒಂದು ಹಾರವನ್ನು ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಮಕ್ಕಳಿಗೆ ಸಹ ವಿದ್ಯೆಯನ್ನು ಲಭಿಸುವುದಕ್ಕೋಸ್ಕರ ಅವರ ಬುಕ್ಕು ಪೆನ್ಸಿಲ್ ಆಗಿರ್ಬೋದು ಇದನ್ನೆಲ್ಲ ಇಟ್ಟು ದೇವರ ಮುಂದೆ ಪೂಜೆಯನ್ನು ಮಾಡಿ ಆಗ ಮಕ್ಕಳಿಗೆ ವಿದ್ಯೆಯೂ ಸಹ ತುಂಬ ಚೆನ್ನಾಗಿ ಲಭಿಸುತ್ತದೆ. ಮತ್ತು ಗಣಪತಿಗೆ ತೆಂಗಿನಕಾಯಿಯಿಂದ ಮಾಡಿದಂತಹ ಬೆಲ್ಲದಿಂದ ಮಾಡಿದಂತಹ ಇದೆಲ್ಲ ಮತ್ತು ನೋಡ್ಬೋದು ಅಲ್ಲಿ ಗರಿಕೆ ನೀವು 21 ಆದರೂ ಇಡ್ಬೋದು, ಜಾಸ್ತಿ ಗರಿಕೆಯನ್ನು ಸಹ ಇಡ್ಬೋದು. ಗಣಪತಿಗೆ ಮುಖ್ಯವಾಗಿ ಕೆಂಪು ಹೂವುಗಳು ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಕೆಂಪು ಹೂವುಗಳನ್ನು ಸಹ ನೀವು ಇಡಬೋದು. ಜೊತೆಗೆ ಇನ್ನೊಂದು ಏನಂದರೆ ಗುಲಾಬಿ ಹೂವುಗಳಾಗಿರ್ಬೋದು, ಮಲ್ಲಿಗೆ ಹೂವಾಗಿರ್ಬೋದು, ಯಾವುದೇ ಹೂವು ಸಹ ಗಣಪತಿಗೆ ಇಷ್ಟ ಆಗುತ್ತೆ. ಅದರಲ್ಲೂ ಸಹ ಎಕ್ಕದ ಹೂವು ತುಂಬಾ ಇಷ್ಟ ಆಗಿರುತ್ತದೆ. ಈ ಸಂಕಷ್ಟಹರ ಅಂಗಾರಕ ಸಂಕಷ್ಟಹರವು ಮಂಗಳವಾರ ಬರುತ್ತೆ. ನೀವು ಏನು
ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀರಾ ಅದನ್ನು ಇಷ್ಟಾರ್ಥವಾದ ಸಿದ್ಧಿಯನ್ನು ಮಾಡುವುದಕ್ಕೋಸ್ಕರವಾಗಿಯೇ ಮಾಡುವಂಥ ವಿಶೇಷವಾದ ಪೂಜೆ ಆಗಿರುತ್ತದೆ. ಆ ದಿನ ನೀವು ವಿಶೇಷವಾದಂಥ ಮಂತ್ರಗಳಾದಂಥ ಓಂ ಗಂ ಗೌರಿಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌಂ ಗಣಪತಿ ರಿದ್ಧಿಪತಿ ಸಿದ್ಧಿಪತಿ ಕರೋಮ ದೂರ ಕ್ಲೇಶ ಅನ್ನೋ ಮಂತ್ರನ ಹೇಳ್ಬೋದು. ಹಾಗೆ ಮೂಲ ಮಂತ್ರವಾದಂತಹ ಓಂ ಗಂ ಗಣಪತಾಯ ನಮಃ ಅಂತಲೂ ಸಹ ಹೇಳ್ಬೋದು. ಅಲ್ಲಿ ನೋಡ್ಬೋದು, ಅಲ್ಲಿ ನಿಂತಿದ್ದೀನಲ್ಲ ನಾನು, ಅಲ್ಲಿ ಎಕ್ಕದ ಗಿಡ ಇರುತ್ತೆ. ಎಕ್ಕದ ಗಿಡವೂ ಸಹ ಬಹಳ ಮುಖ್ಯವಾದಂತಹ ಇದಾಗಿರುತ್ತೆ. ಗಣಪತಿಗೆ ವಿಶೇಷವಾಗಿ ಈ ಎಕ್ಕದ ಹೂಗಳನ್ನು ಇಡಿ. ಆಮೇಲೆ ಇನ್ನೊಂದು ಮಂತ್ರ ಯಾವುದು ಅಂದರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪದ ಅನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ಒಂದು ಮಂತ್ರವನ್ನು ಹೇಳ್ಬೋದು. ಆಮೇಲೆ ಓಂ ಗಂ ಶ್ರೀಂ ಗಂ ಸರ್ವಸಿದ್ಧಿ ಪ್ರದಾಯಕಾಯ ನಮಃ ಅಂತ ಹೇಳ್ಬೋದು. ಆಮೇಲೆ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಸ್ಥ ಜಂಬೂ ಫಲ ಚಾರು ಭಕ್ಷಣಂ ಉಮಾಸುತಂ ಶ್ಲೋಕವನ್ನು ಹೇಳ್ಬೋದು. ವಿನಾಶ ಕಾರಕಂ ಸಮಂ ನವಮಿ ವಿಘ್ನೇಶ ಪಾದ ಪಂಕಜಂ ಅಂತ ಹೇಳೋದ್ರಿಂದಾಗಿ ನಿಮ್ಮ ಸರ್ವ ಸಿದ್ಧಿಗಳು ಸಹ ಫಲಿಸುತ್ತದೆ. ಅಂದರೆ ಮಂಗಳವಾರ ಬಂದಿರೋದ್ರಿಂದ ನೀವು ಕಡಲೆಕಾಳು 21 ಕಡಲೆಕಾಳಿನ ಒಂದು ಹಾರವನ್ನು ಸಹ ಹಾಕಬಹುದು. ಆಮೇಲೆ ಅರಿಶಿಣ ಕುಂಕುಮವನ್ನು ಹಾಕಬಹುದು. ಗಂಜಲಗಳಿಂದ ಮನೆಯನ್ನು ಶುದ್ಧೀಕರಿಸಿ ಗಣಪತಿಗೆ ಇಷ್ಟವಾದಂಥ ಮೋದಕವನ್ನು ಮಾಡಿ ಮತ್ತು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಹೆಚ್ಚಿನ ರೀತಿಯಲ್ಲಿ ಹಾಕಿ ನೈವೇದ್ಯವನ್ನು ಇಡುವುದರಿಂದ ಫಲಸಿದ್ಧಿಯಾಗುತ್ತದೆ. ಸಂಜೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾರ್ನಿಂಗು ಬೆಳಗ್ಗೆ ನೀವು ಉಪವಾಸ ಇರ್ತೀರಲ್ವ, ಉಪವಾಸವಿದ್ದು ಸಂಜೆ ಚಂದ್ರ ದರ್ಶನವನ್ನು ಮಾಡಿ ನಿಮಗೆ ಏನು ಕೋರಿಕೆ ಇರುತ್ತೋ ಅದನ್ನು ಕೇಳಿಕೊಂಡು ಆ ಒಂದು ಪೂಜೆಯನ್ನು ಮುಕ್ತಾಯವನ್ನು ಮಾಡಬಹುದು. ಅದರಲ್ಲೂ ಸಹ ವೀಳ್ಯದೆಲೆಯ ಹಾರವು ಸಹ ಬಹಳ ಮುಖ್ಯವಾಗಿರುತ್ತದೆ ಮತ್ತು ಎಕ್ಕದ ಒಂದು ಇದೂ ಸಹ ಮುಖ್ಯವಾಗಿರುತ್ತದೆ. ಪೂಜೆಗೆ ವಿಶೇಷವಾಗಿ ಎಕ್ಕದ ಹೂವುಗಳು ಬಹಳ ಮುಖ್ಯವಾಗಿರುತ್ತದೆ. ಮತ್ತು ಇನ್ನೊಂದು ಕಡಲೆಕಾಳು 21 ಕಡಲೆಕಾಳು ಆಗಿರ್ಬೋದು. ಮತ್ತು 108 ಬಾರಿ ನಾನು ಹೇಳಿದಂತಹ ಓಂ ಗಂ ಗಣಪತಾಯ ನಮಃ ಅನ್ನೋದನ್ನು ಒಂದು ಶ್ಲೋಕವನ್ನು ಸಹ ಹೇಳಬಹುದು. ಈ ಶ್ಲೋಕಗಳನ್ನು ಹೇಳುವುದರಿಂದ ಏನಾಗುತ್ತೆ ಅಂದರೆ ಅಂಗಾರಕ ಗಣಪತಿಯ ಪೂಜೆಯು ವಿಶೇಷವಾದ ಫಲಗಳನ್ನು ನೀಡುತ್ತದೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡುತ್ತಿರುವಂಥ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮಮತಾ ಮೈಸೂರನ್ನು ಒಂದು ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಸಹ ಹೇಳ್ತೀನಿ. ಮತ್ತು ಗಣಪತಿಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಮಲ್ಲಿಗೆ ಹೂವು ಸಹ ಇಷ್ಟ ಆಗಿರುತ್ತೆ. ಆಮೇಲೆ ಗುಲಾಬಿ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು, ಸೇವಂತಿಗೆ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಇದೆಲ್ಲ ಮಾಡಿ ಮತ್ತು ಬೆಲ್ಲದಿಂದ ಮಾಡಿದಂತಹ ಒಂದು ಆರತಿಯನ್ನು ಬೆಳಗುವುದರಿಂದ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಪೂಜೆಯು ವಿಶೇಷವಾದಂಥ ಪೂಜೆ ಆಗಿರುತ್ತದೆ. ಮಕ್ಕಳಿಗೆ ಆಗಿರ್ಬೋದು, ನಿಮಗೆ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಮಾಡಿ. ಹಾಗೆ ಇಲ್ಲಿ ನಾನು ಹೇಳಿದಂತಹ ಕೆಲವು ಶ್ಲೋಕಗಳು ಮಂತ್ರಗಳೆಲ್ಲ ಇದೆಯಲ್ಲ ಅದನ್ನು ಸಹ ಹೇಳಿ. ಮತ್ತು 21 ಹೂಗಳನ್ನು ಮತ್ತು ಎಕ್ಕದ ಹೂಗಳನ್ನು ಸಹ ಹಾರವನ್ನು ಮಾಡ್ಬೋದು, ಹಾಕ್ಬೋದು. ಆಮೇಲೆ ನಿಮಗೆ ಇಷ್ಟವಾದಂತಹ ಒಂದು ಕಡಲೆಕಾಳು ಇರುತ್ತಲ್ಲ ಅದರ ಒಂದು ನೈವೇದ್ಯವನ್ನು ಸಹ ಇಡ್ಬೋದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.